ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅದನ್ನೇ ಮಾಡಕ್ ಬಂದಿದ್ದೀನಿ. ಬೈದವೇ ನಾನು ಯಾರು ಅಂತ, ಭವ್ಯ ನನ್ನ ಹೆಂಡತಿ, ನಾನು ಭವ್ಯನ್ ಗಂಡ. ಅದೆಲ್ಲ ಆಗಿರ್ಲಿ, ನಾನು ಈಗ ಎಲ್ಲರ ಹತ್ರ ಸಾರಿ ಕೇಳಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ನೀವು ಅನುಭವಿಸ್ತಿರೋ ಪರಿಸ್ಥಿತಿಗೆ ನಾನೇ ಕಾರಣ. ಏನ್ ಪರಿಸ್ಥಿತಿ, ಏನು ಎತ್ತ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಒನ್ಸ್ ಅಪಾನ್ ಅ ಟೈಮ್, ಒಂದು ವರ್ಷದ ಹಿಂದೆ ಕಂದ ಕಂದ ನಾನು ಏನೋ ಒಂದು ಹೇಳ್ತೀನಿ ಕೇಳ್ತೀಯಾ ಅಂದ್ರೆ, ನಾನು ರೊಮ್ಯಾಂಟಿಕ್ ಆಗಿ ಏನೋ ಹೇಳ್ತಾರೆ ಅಂತ ಹೇಳುಕಂದ ಅಂದೆ. ಒಂದು ಖಚಿತವಾಗಿರೋ ಡಬ್ಬಾಜು ಕೇಳಿದ್ರು ನಾನು ಅಯ್ಯೋ ಎಷ್ಟು ಎಫರ್ಟ್ ಹಾಕಿರ್ತಾಳೋ ಏನು, ಈಗ ನಗಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಿದ್ದು 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 ನಗಾಡ್ದೆ. ಅಲ್ಲೇ ನಾನು ಮಾಡಿದ ತಪ್ಪು. ಲೈಫೆಲ್ಲ ಬಿದ್ಬಿಟ್ರ? ಸಿಕ್ಕಾಪಟ್ಟೆ ಬಿದ್ದು ನಗಾಡ್ದೆ. ಅದೇ ಆಗಿದ್ದು ಪ್ರಾಬ್ಲಮ್ಮು. ಏನ್ ಮಾಡೋರಣ್ಣ, ನೆಕ್ಸ್ಟ್ ಡೇನೆ ಹೋಗಿ ಕನ್ನಡ ರಾಜ್ಯೋತ್ಸವಕ್ಕೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಮಾಡ್ತೀನಿ ಅಂತ ಹೆಸರು ಕೊಟ್ರು. ನನ್ನ ದುರಾದೃಷ್ಟಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೆದು ಬಿರುದು ಬೇರೆ ಕೊಟ್ರಿ. ಅದಾದ್ಮೇಲೆ ದುರಾದೃಷ್ಟ ಇನ್ನೊಂದಿದೆ, ಏನು ಗೊತ್ತಾ? ಲಿಂಕ್ಡ್ಇನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ? MBA MCA ಇಲ್ಲ ಅವ್ರ ಕಂಪ್ನಿ ಹೆಸರು ಹಾಕೋತಾರೆ. ಈ ಪುಣ್ಯಾತ್ಗಿತ್ತಿ ಕಂಪ್ನಿ ಹೆಸರು ತೆಗೆದು MBA ತೆಗೆದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹಿಂಗ ಅಪ್ಡೇಟ್ ಮಾಡೋದು ಹೋಗ್ಲಿ. ಅದಾದ್ಮೇಲೆ ಇವತ್ತಿನ ರೀಸನ್, ಇವತ್ತು ಈ ಪ್ರೋಗ್ರಾಮ್ ಮಾಡಕ್ಕೆ ಇನ್ನೊಂದು ರೀಸನ್ ಇದೆ. ಮೊನ್ನೆ ಒಂದು ಜೋಕ್ ಮಾಡಿದ್ರು. ಈ ಸಲ ಏನ್ ಮಾಡಿರ್ಬೋದು ಹೇಳಿ? ನಾನು ನಗಾಡದ್ನ ಸುಮ್ಮನಿದ್ನ? ನಗಾಡ್ದೆ. ಯಾಕೆ ಹೇಳಿ? ಪಾಪ ಅಂತಲ್ಲ, ನಗಾಡ್ಲಿಲ್ಲ ಅಂದ್ರೆ ಅದನ್ನೇ 20 ನಿಮಿಷ ಹೇಳಿ ಕಂದ ನಾನು ಏನ್ ಹೇಳಿದೆ ಗೊತ್ತಾ, ನಿಮ್ಗೆ ಅಷ್ಟು ಅರ್ಥ ಆಗಿಲ್ವಾ, ಅಯ್ಯೋ ನಿನ್ ತಲೆಗೆ ಹೋಗಿಲ್ಲ ತಗೋ ಅಂತ 20 ನಿಮಿಷ ಅದನ್ನೇ ಹೇಳ್ತಾರೆ. ಇಲ್ಲ ಅಂದ್ರೆ 20 ಹೊಸ ಜೋಕ್ ಎತ್ಕೊಂಡ್ಬಂದು ನಗಿಸ್ತಾರೆ. ಈ ಕರ್ಮ ಯಾರಿಗ್ ಬೇಕು ಅಂತ. ಹೋಲ್ಡ್ ಆನ್, ನೀನ್ ಮಾಡ್ತಿರೋ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಲ್ಲ, ಆಡಿಯನ್ಸ್ ನ ನೋಡೋನ್ಸಲ ಮೇಕ್ ಸಮ್ ನಾಯ್ಸ್. ಅಲ್ಲ, ಮಾಡ್ತಿರೋ ಸ್ಟ್ಯಾಂಡ್ ಅಪ್ ಕಾಮಿಡಿ ಯಾವ್ದೋ ಕತೆ ಹೇಳೋ ತರ ಕೇಳ್ತಾ ಇದ್ದೀರಲ್ಲ. ಎದಳಿ ಮಲ್ಗಿರೋರೆಲ್ಲ ಒಂದ್ಸಲ. ಓಕೆ, ನಾನು ಇವತ್ತಿಲ್ಲಿರೋದು ಕಾರಣ ಯಾರು ಗೊತ್ತಾ? ಒಬ್ವಿಯಸ್ಲಿ ಅವ್ರು ಮುಂದೆ ಹೇಳಲ್ಲ, ಮುಂದೆ ಇದ್ದಾರೆ ಅಂತಲ್ಲ, ಬಟ್ ನಾನು ಇಲ್ಲಿ ಬರೋದಕ್ಕೆ ಕಾರಣನೇ ಅವರು. ನಾನು ಮಾಡೋ ಎಲ್ಲ ಜೋಕುಗಳಿಗೆ ಅಷ್ಟು ನಗ್ತಾ ಇದ್ದಾರೆ ಅಂದ್ರೆ ನನ್ನ ಜೋಕ್ಸ್ ಅಷ್ಟು ಚೆನ್ನಾಗಿದೆ ಅಂತ. ಏನಂತೀರಾ ಎಲ್ಲ? ಹೌದು ಹೌದು, ನಿನ್ನದು ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು 10 ಜನರು ಬಾಳಿಗೆ ನಂದಾದೀಪ ಆಗ್ಬೋದು ಅಂತ ನಾನೇ ಹೇಳಿದ್ದು ಕೇಳಿ. ಅಲ್ಲ, ನಾನು ನಂದಾದೀಪ ಆಗೋಣ ಅಂತಾನೆ ಅನ್ಕೊಂಡೆ, ಆದ್ರೆ PPS ಅಲ್ಲಿ ನಂದ ಅವರು ಇದ್ದಾರೆ, ದೀಪ ಅವರು ಇದ್ದಾರೆ. ಸೊ ನಾನು ಯಾಕೆ ಹೊಸದಾಗಿ ನಂದಾದೀಪ ಆಗೋದು? ಇದು ಬೇಕಾಗಿರೋದು ಎಂತ ಔಟ್ ಆಫ್ ಬಾಕ್ಸ್. ಮೊನ್ನೆ ಹಿಂಗೆ ಒಂದು ಆಯ್ತು. ಏನಂದ್ರೆ ಅಪರೂಪಕ್ಕೆ ಅಡುಗೆ ಮನೆಗೆ ಹೋಗಿ ಸಾಂಬಾರ್ ಮಾಡ್ತೀನಿ ಅಂತ ಹೋದ್ರು. ಆಮೇಲೆ ಹೇಳಿದ್ರು ಕಂದ ಸಾಂಬಾರ್ ಮಾಡಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಆರ್ಡರ್ ಮಾಡು ಅಂತ. ಬ್ಲಿಂಕಿಟ್ 10 ಮಿನಿಟ್ ಡೆಲಿವರಿ ಅಂತ ಆರ್ಡರ್ ಮಾಡಿದೆ. ಅಲ್ಲಿ ನೋಡ್ರೆ ಅದು ಡೆಲಿವರಿ ಆಗೋಕ್ಕೂ ಮೊದಲು ಸಾಂಬಾರ್ ಮುಂದೆ ಬಂತು. ಕೇಳಿದೆ ಏನು ಸಾಲ್ಟ್ ಇದೆ ಸಾಂಬಾರ್ ಹೆಂಗ್ ಬಂತು ಅಂತ. ಅದಕ್ಕೆ ಏನಂದ್ರು ಗೊತ್ತಾ? ನಮ್ಮನೇಲಿ ನಾವು ಯೂಸ್ ಮಾಡೋದು ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ಹಾಕಿದ್ದು ಸಾಂಬಾರ್ ಮಾಡಿದ್ದು. ಚೆನ್ನಾಗಿತ್ತಲ್ವಾ? ಅದಾದ್ಮೇಲೆ ತಾನೇ ನೆಕ್ಸ್ಟ್ ಡೇ ನೀನು ಹಾಸ್ಪಿಟಲ್ಗೆ ಹೋಗಿದ್ದು. ಹೌದು ಹೌದು, ರಿಸೋರ್ಸ್ ನ ಆಪ್ಟಿಮಲ್ ಆಗಿ ಯೂಸ್ ಮಾಡ್ಕೊಳ್ಳೋದನ್ನ ಇವ್ರನ್ನ ನೋಡಿ ಕಲಿಬೇಕು. ಆಬ್ವಿಯಸ್ಲಿ ಇವಾಗೆಲ್ಲ ಮದ್ವೆ ಯಾಕೆ ಆಗ್ತಾರೆ? ಗಂಡ ಬೇಕು. ನನಗೆ ಡ್ರೈವರು, ಬ್ಯೂಟಿಷಿಯನ್ನು, ಪರ್ಸನಲ್ ಅಸಿಸ್ಟೆಂಟು, ಕನ್ಸಲ್ಟೆಂಟು, ಥೆರಪಿಸ್ಟು, ATM, ಕೊನೆಗೆ ನಾನು ITR ಫೈಲ್ ಮಾಡೋಕೆ ಕೂಡ ನನ್ನ ಗಂಡನೇ ಯೂಸ್ ಮಾಡ್ಕೊಳ್ಳೋದು. ದಿಸ್ ಇಸ್ ವಾಟ್ ಐ ಲರ್ನ್ಡ್ ಇನ್ MBA, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ರಿಸೋರ್ಸಸ್. ನನಗೆ ಸಿಕ್ತು ಬದನೆಕಾಯಿ. ಯಾಕ್ರಿ ಬದನೆಕಾಯಿ ಅಂತೀರಾ? 5 ಎಕರೆ ಅಡಿಕೆ ತೋಟ ಸಿಕ್ಕು, ಜೊತೆಗೆ ನಂತರ ಇಂಟೆಲಿಜೆಂಟ್ ಅಂಡ್ ಲೇಜಿ ವೈಫ್ ಸಿಕ್ಕಿಲ್ವಾ? ಹೌದೌದು, ಲೇಜಿ. ಇವ್ರು ಎಷ್ಟು ಲೇಜಿ ಅಂದ್ರೆ, ಕಂದ ಬಾ ಒಂದು ಮೂವಿಗೆ ಹೋಗೋಣ ಅಂತ ಕರೆದ್ರೆ ಏನಂತಾರೆ ಗೊತ್ತಾ? ಅಯ್ಯೋ ಯಾರು TVR ಹೋಗ್ತಾರೆ, ಬಾ ಅಮೆಝಾನ್ ಅಲ್ಲೇ ನೋಡೋಣ ಅಂತಾರೆ. ಇದರಿಂದ ತಿಂಗ್ಳಿಗೆ ಕಡಿಮೆ ಅಂದ್ರೂ 10,000 ದುಡ್ಡು ಉಳಿತಾ? ಶಾಪಿಂಗ್ ಹೋಗೋಣ ಅಂದ್ರೆ ಅಯ್ಯೋ ಬಟ್ಟೆ ಇರೋದನ್ನೇ ಹಾಕೋತಿಲ್ಲ, ಹೊಸದೇನಕ್ಕೆ ಅಂತಾರೆ. ಟ್ರಿಪ್ ಹೋಗೋಣ ಅಂದ್ರೆ ಅದಕ್ಕಂತೂ ಭಾರಿ ಲೇಜಿ. ಅಯ್ಯೋ ನಿದ್ದೆ ಮಾಡ್ಬೇಕಂತ ಸಿಗೋದೇ 2 ವೀಕೆಂಡು, ನಾನು ಮಲ್ಕೋತೀನಿ ಅಂತಾರೆ. ಹಿಂಗೆ ದುಡ್ಡು ಉಳಿಸಿ ಏನ್ ಮಾಡಿದೆ ಗೊತ್ತಾ? PPSಗೆ ಡೌನ್ ಪೇಮೆಂಟ್ ಕಟ್ಟಿ ಮನೆನೇ ತಗೊಂಡ್ಬಿಟ್ಟೆ. ಅಲ್ಲ, ಇದೆಲ್ಲ ಸರಿ ಆಯ್ತು. ಯಾಕೋ ನೀನ್ ಮಾಡ್ತಿರೋ ಒಂದ್ ಜೋಕು ವರ್ಕೌಟ್ ಆಗ್ತಿಲ್ಲ. ಮಲ್ಗಿರೋ ಆಡಿಯನ್ಸ್ನೆಲ್ಲ ಎಪ್ಸೋಣ ಇರೋ. ಯಾರಾದ್ರೂ ಒಬ್ರು ವಾಲಂಟರಿ ಬನ್ನಿ, ನಾನು ಒಂದೇ ಒಂದು ಕ್ವೆಶ್ಚನ್ ಕೇಳಬೇಕು. ಯಾರು ಯಾಕೆ? ಸ್ಮಿತಾಕನ್ನ ಕೇಳು, ಇಲ್ಲ ರಂಗಣ್ಣನ್ ಕೇಳು. ಅಲ್ಲ, ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀನಿ. ಇವಾಗ ಈ ಆಸ್ಟ್ರೋನಾಟ್ಸ್ ಎಲ್ಲ ಮಾರ್ಸ್ ಮತ್ತೆ ಮೂನ್ಗೆ ಹೋಗ್ತಾರೆ ಗೊತ್ತಾ? ಅವರೆಲ್ಲ ಮಾರ್ಸ್ ಮತ್ತೆ ಮೂನ್ಗೆ ಹೋದ್ರೆ ಅವ್ರ ಹೆಂಡತಿದರೆಲ್ಲ ವಿಧವೆ ಆಗ್ತಾರ? ಯಾಕಂದ್ರೆ ಅವ್ರ ಗಂಡ ಮೇಲೆ ಹೋಗಿರ್ತಾರಲ್ಲ.
ಇರಲ್ವಲ್ಲ, ಈ ಭೂಮಿ ಮೇಲೆ ಇರಲ್ವಲ್ಲ. ಯಪ್ಪ, ಈ ಪಿಜೆಗಳು ಕೇಳಿ ಕೇಳಿ ಸಾಕಾಯ್ತು ತಾನೆ. ಇದಷ್ಟೇ ಅಲ್ಲ ಅವ್ರ ಟ್ಯಾಲೆಂಟು, ಬೇರೆ ಇನ್ನೊಂದು ಇದೆ, ಮಲ್ಟಿ ಟ್ಯಾಲೆಂಟೆಡ್ ಅವರು. ಏನು ಗೊತ್ತಾ, ನಿಕ್ ನೇಮ್ ಇಡೋದು. ನಿಮ್ಗೆ ಏನೇ ನಿಕ್ ನೇಮ್ ಇಟ್ಟಿದ್ದಾರೆ ಅಂತ ಅವ್ರ ಬಾಯಿಲ್ಲ ಕೇಳಿ. ಏನಿಲ್ಲ, ಇಲ್ಲಿ ತುಂಬಾ ಜನಕ್ಕೆ ನಿಕ್ ನೇಮ್ಸ್ ಇಟ್ಟಿದ್ದೀನಿ, ಬಟ್ ಎಲ್ರದ್ದು ಅನೌನ್ಸ್ ಮಾಡಲ್ಲ, ಆಮೇಲೆ ಆಡಿಯನ್ಸ್ ಇಂದ ಎದ್ ಬಂದು ಹೊಡೆದು ಬಿಡ್ತೀರಾ ಅಂತ. ಒಂದ್ 2-3 ನನ್ನ ಫೇವ್ರೆಟ್ ಕಪಲ್ಸ್ ಹೇಳ್ತೀನಿ. ನಮ್ ಸೀನಣ್ಣ ಮತ್ತೆ ಮಾನ್ಸಕ್ಕಾಗೆ ಲವ್ ಬರ್ಡ್ಸ್. ನಮ್ ಗೌತಮ್ ಮತ್ತೆ ಸಾತಿಗೆ ಲೈಟ್ ಹೌಸ್ ಅನ್ಸುತ್ತೆ. ನಮ್ ಸ್ಮಿತಾ ಮತ್ತೆ ವಿನಯ್ ಅವರಿಗೆ ದೂರದರ್ಶನ. ಯಾವಾಗ ಯಾವ ಟಿವಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ. ಅದೆಲ್ಲ ಹೋಗ್ಲಿ, ಮನುಷ್ಯರು ಓಕೆ, ಪ್ರಾಣಿಗಳಿಗೂ ಇಡ್ತಾರ್ರಿ. ನಮ್ಮ ಮನೇಲಿ ಗೂಬೆ ಅಂದ್ರೆ ಏನ್ ಬರುತ್ತೆ ಗೊತ್ತಾ? ಏನ್ ಬರುತ್ತೆ ಗೆಸ್ ಮಾಡಿ. ನೀವೇನು? ಖಂಡಿತ ಇಲ್ಲ, ನನ್ ಗಂಡನ್ ಗೂಬೆ ಅಂತ ಇಲ್ಲ ಕರೆಯೋಷ್ಟು ಕೆಟ್ಟವಳಿಲ್ಲ ನಾನು. ನಮ್ಮ ಮನೆ ನಾಯಿ ಹೆಸರು ಗೂಬೆ ಅಂತ. ಈಗ ನೋಡಿ, ಮನುಷ್ಯರಿಗೆಲ್ಲ ಗೂಬೆ ಅಂದ್ರೆ ಏನೋ ಬೈತಾ ಇದಾರಪ್ಪ ಅನ್ಸುತ್ತೆ. ಈಗ ನಾಯಿಗಳಿಗೆಲ್ಲ ಜಾನಿ ಅದು ಇದು ಅಂತ ಇಡ್ತೀರಾ, ನಾನ್ ಡಿಫ್ರೆಂಟ್ ಆಗಿ ಗೂಬೆ ಅಂತ ಇಟ್ಟಿದ್ದೀನಿ. ಗೂಬೆ ಬಾಯಿಲಿ ಅಂದ್ರೆ ನಮ್ಮ ಮನೇಲಿ ನಾಯಿನೇ ಬರೋದು. ಯಾರಾದ್ರೂ ನಾಯಿಗ ಹೆಸರು ಇಡ್ತಾರ? ಅದು ನಾಯಿ ಗೊತ್ತಿಲ್ವಲ್ಲ, ನಿನಗ್ ಮಾತ್ರ ಗೊತ್ತಿರೋದು ತಾನೆ. ಯುವರ್ ಲೈಫ್ ಯುವರ್ ರೂಲ್. ಅಫ್ಕೋರ್ಸ್ ಇಟ್ಸ್ ಮೈ ಲೈಫ್. ಅದೋಗ್ಲಿ, ಪ್ರಾಣಿ ಮನುಷ್ಯರಾಯ್ತು. ನಮ್ PPS ಇಟ್ಟಿದ್ದಾರೆ, ಕೇಳಿ ಏನಂತ ಹೇಳಿ ನೋಡೋಣ. PPS ಏನಿರ್ಬೋದು ನಿಕ್ ನೇಮ್? ನಿಷ್ಠಲ್ ಫ್ರಮ್ MRD. ಅಯ್ಯೋ ಅದೆಲ್ಲ ನಿಕ್ ನೇಮ್, ಸಾರಿ. ಅಲ್ಲ, ಇಟ್ಸ್ ಲೈಕ್ ಪಿಜನ್ ಪ್ರಾವಿಡೆಂಟ್, ಐ ಮೀನ್ ಪಿಜನ್ ಪಾರ್ಸ್ಕ್ವೇರ್ ಅಂತ. ಯಾಕೆ ಅಂತೀರಾ? ಪಾರಿವಾಳಗಳು ಎಲ್ಲೆಲ್ಲ ಕಡೆ ಇದ್ದಾವೆ. ಯೂಶಲಿ ಜನ ವಾಟ್ಸಪ್ ಗ್ರೂಪಲ್ಲಿ ತುಂಬ ಇರ್ತಾರೆ. ನಾನು ವಾಟ್ಸಪ್ ಎಲ್ಲ ಯೂಸ್ ಮಾಡೋದು ಯಾಕಂದರೆ ನೋಟಿಫಿಕೇಶನ್ ಇರಿಟೇಷನ್ನು. ಸೊ ನನಗೇನಂದರೆ ಯಾರ್ಯಾರ ಮನೇಲಿ ಏನೇನು ಆಗ್ತದೆ ಅಂತ ಅಪ್ಗ್ರೇಡು ಇದರಿಂದ ಪಾರಿವಾಳದಿಂದನೇ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸೀನಣ್ಣ ಯಾವ ಎಣ್ಣೆ ತಗೊಂಬಂದ್ರು? ಅವ್ರ ಎಣ್ಣೆ ಹಾಕಲ್ಲ. ನಾನು ಮಾತಾಡ್ತಿರೋದು ಅಡುಗೆ ಎಣ್ಣೆ ಬಗ್ಗೆ. ಎಣ್ಣೆನಾ? ಆಮೇಲೆ ನಮ್ಮ ಅಂಕಿತ 5B ಇಂದ ಇನ್ 6 ಮಂತ್ಸಲ್ಲಿ ಯಾವ ಫಾರಿನ್ ಟೂರ್ ಹೋಗ್ತಾರೆ. ನಮ್ಮ ಕಾವೇರಿ ಅವರು ನೆಕ್ಸ್ಟು ಯಾವ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಶ್ರೀಲಕ್ಷ್ಮಿ ಅವರು ಯಾವ ಫ್ಯಾನ್ಸ್ ಕ್ಲಬ್ಗೆ ಅಧ್ಯಕ್ಷೆ ಆಗಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಅಪ್ಡೇಟ್ ನನಗೆ ಸಿಗ್ತಿರೋದೇ ಈ ಪಿಜನ್ಸ್ ಇಂದ. ಸರಿಯಾಗಿ ಸಾಕಿದ್ಯಾ ಬಿಡು ಪಾರಿವಾಳ. 2 ಕಾಳು ಹಾಕ್ತೀನಿ ಅಷ್ಟೇ. ನೋಡಿ, ಒಂದಿನ ಪಿಜೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇನ್ ನನ್ ಕಷ್ಟ ಏನಂತ ಹೇಳಿ. ಅಲ್ಲ, ಇವಾಗ ಕಷ್ಟ ಯಾರಿಗಿಲ್ಲ ಹೇಳಿ? ಆಡಿಯನ್ಸ್ ಯಾರಿಗಾದ್ರೂ ಕಷ್ಟ ಇಲ್ಲ ಅಂದ್ರೆ ಕೈ ಎತ್ಬಿಡಿ ನೋಡೋಣ. ಓ, ಎಲ್ರಿಗೂ ಇದೆ. ಯಾರಿಗೆ ಕಷ್ಟ ಇಲ್ಲ ಕೈ ಎತ್ತಿ. ನಿಮ್ಗೆ ಯಾರು ಆಮೇಲೆ ಮನೆಗೆ ಬನ್ನಿ ಕಷ್ಟ ಪಡ್ತೀನಿ. ಅಲ್ಲಿ ಬ್ಯಾಚುಲರ್ಸ್ ಇದಾರೆ. ನಿಮ್ ಕಷ್ಟ ಆಲ್ರೆಡಿ ಇದೆಯಪ್ಪ. ನಾನು ಒಂದು ಅಡ್ವೈಸ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಮದ್ವೆನೇ ಆಗ್ಬೇಡಿ. ಕಷ್ಟ ಜೊತೆ ಇನ್ನೊಂದು ಕಷ್ಟ ಯಾಕೆ, ಏನಂತೀರಾ? ಅಂದ್ರೆ ಇವಾಗ ನಾನು 50 kg ಕಷ್ಟ ನಿನ್ ಪಕ್ಕ ನಿಂತಿದ್ದೀನಿ ಅಂತ. ಇಲ್ಲಪ್ಪ, ನಾನು ಬ್ಯಾಚುಲರ್ಸ್ ಹೇಳಿದ್ದು. ನಾನದು ಸುಖವಾಗಿದ್ದೀನಿ. ಈಗ ನೋಡಿ, ಬ್ಯಾಚುಲರ್ಸ್ ಅಡ್ವೈಸ್ ಏನಂದ್ರೆ ಕಷ್ಟ ತಗೊಳಕ್ಕೆ ಹೋಗ್ಬೇಡಿ. ಹೆಂಗಿದ್ರು ಜೀವನ ಇದೆ, ಸತ್ಮೇಲೆ ದೆವ್ವ ಆಗ್ತೀರಾ. ಅವಾಗೆಲ್ಲ ರೆಂಟ್ ಎಲ್ಲ ಕಟ್ಟಂಗಿರಲ್ಲ. PPS ಅಲ್ಲಿ ತುಂಬಾ ಮನೆಗಳು ಖಾಲಿ ಇದಾವೆ. ಡ್ರೆಸ್ ಕೋಡ್ ಇವಾಗ ವೈಟ್ ಇಲ್ಲ, ಚೇಂಜ್ ಆಗಿದೆ. ಹೋಗಿ ಯಾವ್ದಾದ್ರು ಮನೆಗಳಲ್ಲಿ ಇರಿ, ಅಡ್ವೆಂಚರಸ್ ಸ್ಪೋರ್ಟ್ಸ್ ಮಾಡಿ. ನಮ್ ಸಿಗ್ಲೋರ್ ಪೆಂಟ್ ಹೌಸ್ ಇದೆ, ಮೇಲಿಂದ ಬಂಜಿ ಜಂಪ್ ಮಾಡಿ, ಹೆಂಗಿದ್ರು ಸಾಯಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ, ಬಂದು ಸ್ವಿಮ್ ಮಾಡ್ಕೊಳ್ಳಿ. ಲೈಫಲ್ಲಿ ಏನೇನ್ ಮಾಡೋಕ್ಕಾಗಿಲ್ಲ, ಕಾರ್ ರೇಸಿಂಗ್ ಮಾಡಿ, ಸೂಪರ್ ಆಗಿ ಎಂಜಾಯ್ ಮಾಡಿ. ಅಯ್ಯೋ, ಇವ್ರದಂತೂ ಮುಗಿಯತ್ ಕತೆ. ಬಿಟ್ರೆ ಇದೇ ತರ ಪಿಜೆ ಹೇಳಿ 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 ನಿಮ್ನೆಲ್ಲ ಸಾಯಿಸ್ತಾರೆ. ನನಗೆ ದಿಯಮ್ಮ ಕರೀತಿದ್ದಾಳೆ, ನನ್ನ ಮಗಳು. ಅಲ್ಲ, ಈ ಬಾಯ್ 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 ಬಾಯ್. ಜನ ಯಾಕೆ ಸೀರಿಯಸ್ ಆಗಿ ಕೂತಿದ್ದೀರಾ ಅರ್ಥ ಆಗ್ತಿಲ್ಲ. ಪಿಜೆ ಅಲ್ವಾ, ಅದಕ್ಕೆ. ಇಂಟೆಲೆಕ್ಚುವಲ್ ಜೋಕ್ಸ್ ಇದೆಲ್ಲ. ಬಾಯ್.